ಈ ತಾಯಿ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಪೂಜೆ ಮಾಡಿ ಹರಸ್ಕೊಂಡ್ರೆ 7ನೇ ವಾರದಲ್ಲಿ ನಿಮ್ಮ ಕಷ್ಟಗಳು ಕಳೆಯುತ್ತೆ. ಹಾಗೆ ಮದ್ವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಹಾಗೆ ಸರ್ಪದೋಷ ಇರೋರ್ಗೆ ತುಂಬಾ ಒಳ್ಳೇದಾಗುತ್ತಂತೆ. ತುಂಬಾ ಜನ ಈ ತಾಯಿ ಸನ್ನಿಧಿಗೆ ಬಂದು ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ನೀವು ಈ ತಾಯಿ ಮೇಲೆ ನಂಬಿಕೆ ಇಟ್ಟು ಈ ತಾಯಿ ಸನ್ನಿಧಿಗೆ ಬನ್ನಿ, 7 ವಾರ ಕಾಯಿ ಕಟ್ಟಿ 7 ವಾರದ ಒಳಗಡೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ತಾಯಿ ಚಾಮುಂಡೇಶ್ವರಿ ಸನ್ನಿಧಿಲಿ ಅಮಾವಾಸ್ಯೆ, ಹುಣ್ಣಿಮೆ ಹಾಗೆ ಹಬ್ಬಗಳಲ್ಲಿ ವಿಶೇಷ ಪೂಜೆ ಕೂಡ ನಡೆಯುತ್ತೆ. ಇಲ್ಲಿರೋ ಬಸಪ್ಪ ಸ್ವಾಮಿನ ಮನಸ್ಸಲ್ಲಿರೋ ಕೋರಿಕೆಗಳನ್ನ ಭಕ್ತಿಯಿಂದ ಕೇಳ್ಕೊಂಡ್ರೆ ಈಡೇರಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ಬಸಪ್ಪ ಸ್ವಾಮಿಯ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ನಿಮ್ಗೆ ಯಾವುದೇ ರೋಗ ರುಜಿನಗಳು ಬರಲ್ಲ. ಹಾಗೆ ಈ ಬಸಪ್ಪ ಸ್ವಾಮಿನ ದೇವಸ್ಥಾನ ಓಪನಿಂಗು, ಪಾಯದ ಕೆಲಸ, ಗೃಹ ಪ್ರವೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಿಲ್ಲ ಅಂದ್ರೆ ಈ ಬಸಪ್ಪ ಸ್ವಾಮಿನ ಕರ್ಕೊಂಡು ಹೋಗೋದ್ರಿಂದ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಹಾಗೆ ಏಳ್ಗೆ ಕೂಡ ಆಗುತ್ತೆ. ಈ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ದಿನಕ್ಕೆ ಲಕ್ಷಾಂತರ ಜನಗಳು ಭೇಟಿ ನೀಡುತ್ತಾರೆ. ಹಾಗೆ ಬಂದ ಭಕ್ತಾದಿಗಳಿಗೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಈ ದೇವಸ್ಥಾನದಲ್ಲಿ ವರ್ಷದ 365 ದಿನನೂ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ. ತಾಯಿ ಚಾಮುಂಡೇಶ್ವರಿನ ನೋಡಿ ಕಣ್ತುಂಬ್ಕೊಳ್ಳಕ್ಕೆ ಬರೀ ಕರ್ನಾಟಕದವರಲ್ಲ, ಹೊರ ರಾಜ್ಯಗಳಿಂದನೂ ಭಕ್ತಾದಿಗಳು ಅವರ ಫ್ಯಾಮಿಲಿ ಜೊತೆ ಬರ್ತಾರೆ. ಈ ತಾಯಿ ಸನ್ನಿಧಿಗೆ ಬಂದು ಯಾರು ಊಟ ಮಾಡದೇನು ಹೋಗಿಲ್ಲ, ಹಾಗೆ ಕಷ್ಟಗಳನ್ನ ಕಳಿದೇನು ಹೋಗಿಲ್ಲ. ಒಂದ್ಸಲ ನಂಬಿಕೆ ಇಟ್ಟು ಈ ತಾಯಿ ಸನ್ನಿಧಿಗೆ ಬನ್ನಿ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ.